ಆರ್ಎಸ್ಎಸ್ ಜೊತೆ ಬಿಜೆಪಿಗೂ ಚಾಟಿ ಬೀಸಿದ ಖರ್ಗೆ, ಬಿಜೆಪಿ ನಾಯಕರ ಮಕ್ಕಳು ಧರ್ಮದ ಹೋರಾಟದಲ್ಲಿ ಇಲ್ಲ, ನಿಮ್ಮ ಮಕ್ಕಳು ವಿದೇಶದಲ್ಲಿ ಓದಿ ದೊಡ್ಡ ವ್ಯಕ್ತಿಗಳಾಗ್ತಿದ್ದಾರೆ, ಧರ್ಮ ರಕ್ಷಣೆ ಗೋರಕ್ಷಣೆ ಅಂತ ಬಡವರ ಮಕ್ಕಳ ಕೈಗೆ ಆಯುಧ ಕೊಟ್ಟು ರಸ್ತೆಗೆ ಬಿಟ್ಟಿದ್ದೀರಿ ಅಂತ ಆಕ್ರೋಶ ಹೊರ ಹಾಕಿದ್ರು. ಯಾರ್ಯಾರು ಇವತ್ತು ಕೇಸರಿ ಶಾಲ್ ಹಾಕೊಂಡಿನ ಬಿಜೆಪಿ ನಾಯಕರು ಎಲ್ಲರೂ ಮಾತನಾಡ್ತಾರಲ್ಲ ಟೇಬಲ್ ಕುಟ್ಟಿ ತಟ್ಟಿ ಧರ್ಮದ ಬಗ್ಗೆ, ಅವ್ರ ಮಕ್ಕಳು ಎಷ್ಟು ಜನ ಗೋಮೂತ್ರ ಕುಡಿತಾರೆ ಬೆಳಿಗ್ಗೆ? ಎಲ್ಲರೂ ಕೂಡ ಒಳ್ಳೊಳ್ಳೆ ಎಜುಕೇಶನ್ ಫಾರಿನ್ ಅಲ್ಲಿ ಓದ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನವೋದ್ಯಮಗಳ ಪ್ರಾರಂಭ ಮಾಡಿದರೆ, ಇಂಡಸ್ಟ್ರಿಯಲಿಸ್ಟ್ ಆಗಿದ್ರೆ, ಧರ್ಮ ರಕ್ಷಣೆ ಗೋರಕ್ಷಣೆ ಎಲ್ಲರೂ ಕೂಡ ಯಾರಿಗೆ ಬಿಟ್ಟಿರೋದು? ಒಂದು ಕಡೆ ಆರ್ಎಸ್ಎಸ್ ತನ್ನ ಚಟುವಟಿಕೆಗಳನ್ನ ವಿಸ್ತರಿಸುತ್ತಿದೆ, ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಸಂಘದ ಬುಡಕ್ಕೆ ಕೈ ಹಾಕಿರೋದಂತೂ ಸತ್ಯ. ನಾಳೆ ನೋಂದಣಿ ಆಗ್ಲೇಬೇಕು, ಇಲ್ಲದೆ ಹೋದ್ರೆ ನಾನೇ ಮಾಡಿಸ್ತೀನಿ ಅಂತ ಸವಾಲ್ ಹಾಕೋ ಮೂಲಕ ಸಂಘ ಪರಿವಾರದ ವಿರುದ್ಧ ನೇರ ಯುದ್ಧ ಸಾರಿದ್ದಾರೆ. We do not support any political party. ಆರ್ಎಸ್ಎಸ್ ಪಥಸಂಚಲನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತೆ ಸಿಎಂಗೆ ಪತ್ರ ಬರೆದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಸಂಘದ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. 57 ವರ್ಷಗಳ ಕಾಲ ದೇಶದ ಧ್ವಜವನ್ನೇ ಹಾರಿಸದವರು ಈಗ ದೇಶ ಪ್ರೇಮದ ಮಾತಾಡ್ತಿದ್ದಾರೆ. ಸಂಘದ ಆರ್ಥಿಕ ಮೂಲ ಯಾವುದು, ಅದಕ್ಕೆ ಟ್ಯಾಕ್ಸ್ ಕಟ್ಟುತ್ತಿದ್ದಾರಾ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರ ಹಾಕಿದ್ದಾರೆ. ಆರ್ಎಸ್ಎಸ್ ದೆವ್ವ ಇದ್ದಂತೆ, ಬಿಜೆಪಿ ದೆವ್ವದ ಕರಿನೆರಳು. ನಾವು ನೆರಳಿನ ಜೊತೆಯಲ್ಲ, ದೆವ್ವದ ಜೊತೆ ಹೋರಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಲೆಂದೇ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಕಳೆದ ನವೆಂಬರ್ನಲ್ಲಿ ಬೆಂಗಳೂರಿಗೆ ಆಗಮಿಸಿದ್ರು. ನಾವು ಯಾವ ರಾಜಕೀಯ ಪಕ್ಷವನ್ನು ಬೆಂಬಲಿಸುತ್ತಿಲ್ಲ, ನಾವು ದೇಣಿಗೆ ತೆಗೆದುಕೊಳ್ಳಲ್ಲ, ಸಂಘದ ಸದಸ್ಯರೇ ಗುರುದಕ್ಷಿಣೆ ಕೊಡ್ತಾರೆ ಅಂತ ಸ್ಪಷ್ಟನೆ ನೀಡಿದ್ರು. We do not support any political party. We do not participate in vote politics, current politics, election politics, etc. ಸ್ವತಃ ಮೋಹನ್ ಭಾಗವತ್ ನೀಡಿದ ಸ್ಪಷ್ಟನೆಯನ್ನ ಪ್ರಿಯಾಂಕ್ ಖರ್ಗೆ ಒಪ್ಪಿಲ್ಲ. ಇವತ್ತು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಆರ್ಎಸ್ಎಸ್ ವಿರುದ್ಧ ಕೆಂಡ ಕಾರಿದ ಪ್ರಿಯಾಂಕ್, ಆರ್ಎಸ್ಎಸ್ ದೆವ್ವ ಇದ್ದಂತೆ, ಬಿಜೆಪಿ ದೆವ್ವದ ನೆರಳು, ನಾವು ನೆರಳಿನ ಜೊತೆ ಅಲ್ಲ, ದೆವ್ವದ ಜೊತೆ ಹೋರಾಟ ಮಾಡಬೇಕು ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. आपको पता है आप सिर्फ 100 रुपए ಆರ್ಎಸ್ಎಸ್ ಫಂಡಿಂಗ್ ತೆಗೆದುಕೊಳ್ಳಲ್ಲ, ಸಂಘದ ಸದಸ್ಯರೇ ಗುರುದಕ್ಷಿಣೆ ಕೊಡ್ತಾರೆ ಅಂತ ಮೋಹನ್ ಭಾಗವತ್ ಅಂತಾರೆ. ಆದ್ರೆ ಇವರದ್ದು ದೊಡ್ಡ ನೆಟ್ವರ್ಕ್ ಇದೆ. ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ವಿದೇಶಗಳಿಂದ ಹೆಚ್ಚು ಫಂಡಿಂಗ್ ಬರುತ್ತೆ. ತಮ್ಮ ಧ್ವಜದ ಹೆಸರಲ್ಲಿ ಗುರುದಕ್ಷಿಣೆ ಪಡೆದಿದ್ದಾರೆ ಎಂದು ಪ್ರಿಯಾಂಕ್ ಆರೋಪಿಸಿದ್ದಾರೆ. We didn't take any help from outside finances. Sangha Swayam Sevaks contribute to Sangha. Once in a year there is Guru Dakshina. Sangha Swayam Sevaks give money not as a contribution, as a samarpan. ಅವಾಗ ಗುರು ಅಂದ್ರೆ ಯಾರು ಅಂದ್ರೆ ಅವರ ಧ್ವಜದ ಹೆಸರಿನಲ್ಲಿ ದುಡ್ಡು ತಗೋತಾರೆ. ಮೋರ್ ದೆನ್ 2500 ಆರ್ಗನೈಸೇಷನ್ಸ್ ನೆಟ್ವರ್ಕ್ ಇದೆ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. ಅಷ್ಟೇ ಅಲ್ಲ, ಆರ್ಎಸ್ಎಸ್ ನೋಂದಣಿ ಮಾಡುವ ಅಗತ್ಯತೆ ಇಲ್ಲ ಅಂತಾರೆ. ಇವತ್ತಲ್ಲ ನಾಳೆ ಆರ್ಎಸ್ಎಸ್ ನೋಂದಣಿ ಆಗ್ಲೇಬೇಕು, ನಾನೇ ಮಾಡಿಸ್ತೀನಿ ಅಂತ ಪ್ರಿಯಾಂಕ್ ಸವಾಲು ಹಾಕಿದ್ದಾರೆ. ನಾವು ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ದೇರ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಏನು ನಮಗೆ ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಾನು ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇಬೇಕು, ಆಗ್ತದೆ, ನಾನು ಮಾಡಿಸ್ತೀನಿ. ಆರ್ಎಸ್ಎಸ್ ಜೊತೆ ಬಿಜೆಪಿಗೂ ಚಾಟಿ ಬೀಸಿದ ಖರ್ಗೆ, ಬಿಜೆಪಿ ನಾಯಕರ ಮಕ್ಕಳು ಧರ್ಮದ ಹೋರಾಟದಲ್ಲಿ ಇಲ್ಲ, ನಿಮ್ಮ ಮಕ್ಕಳು ವಿದೇಶದಲ್ಲಿ ಓದಿ ದೊಡ್ಡ ವ್ಯಕ್ತಿಗಳಾಗ್ತಿದ್ದಾರೆ, ಧರ್ಮ ರಕ್ಷಣೆ ಗೋರಕ್ಷಣೆ ಅಂತ ಬಡವರ ಮಕ್ಕಳ ಕೈಗೆ ಆಯುಧ ಕೊಟ್ಟು ರಸ್ತೆಗೆ ಬಿಟ್ಟಿದ್ದೀರಿ ಅಂತ ಆಕ್ರೋಶ ಹೊರ ಹಾಕಿದ್ರು. ಯಾರ್ಯಾರು ಇವತ್ತು ಕೇಸರಿ ಶಾಲ್ ಹಾಕೊಂಡಿನ ಬಿಜೆಪಿ ನಾಯಕರು ಎಲ್ಲರೂ ಮಾತನಾಡ್ತಾರಲ್ಲ ಟೇಬಲ್ ಕುಟ್ಟಿ ತಟ್ಟಿ ಧರ್ಮದ ಬಗ್ಗೆ, ಅವ್ರ ಮಕ್ಕಳು ಎಷ್ಟು ಜನ ಗೋಮೂತ್ರ ಕುಡಿತಾರೆ ಬೆಳಿಗ್ಗೆ? ಎಲ್ಲರೂ ಕೂಡ ಒಳ್ಳೊಳ್ಳೆ ಎಜುಕೇಶನ್ ಫಾರಿನ್ ಅಲ್ಲಿ ಓದ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನವೋದ್ಯಮಗಳ ಪ್ರಾರಂಭ ಮಾಡಿದರೆ, ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ,
ಧರ್ಮ ರಕ್ಷಣೆ ಗೋರಕ್ಷಣೆ ಎಲ್ಲರೂ ಕೂಡ ಯಾರಿಗೆ ಬಿಟ್ಟಿರೋದು? ಬಡವರು ಮಾಡ್ತಾರೆ. ಒಂದು ಕಡೆ ಆರ್ಎಸ್ಎಸ್ ತನ್ನ ಚಟುವಟಿಕೆಗಳನ್ನ ವಿಸ್ತರಿಸುತ್ತಿದೆ, ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಸಂಘದ ಬುಡಕ್ಕೆ ಕೈ ಹಾಕಿರೋದಂತೂ ಸತ್ಯ.